10 ದಿನಗಳ ಕಾಲ ರಿಲೀಫ್ ಪಡೆದುಕೊಂಡಿದ್ದಂತ ಸಿದ್ದರಾಮಯ್ಯನವರಿಗೆ ನಾನು ಅವಾಗಲೇ ಹೇಳ್ತಾ ಇದ್ದಂತೆ 2 ದಿನ ಮತ್ತೆ ರಿಲೀಫ್ ಸಿಕ್ಕಿದೆ. ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬಹುತೇಕವಾಗಿ ಇವತ್ತು ವಿಚಾರಣೆ ಮುಗಿಬಹುದು, ಆದೇಶವನ್ನು ಕಾಯ್ದಿರಿಸಬಹುದು ಎನ್ನುವಂತ ಲೆಕ್ಕಾಚಾರಗಳು ಸಹಜವಾಗಿ ಇತ್ತಿವತ್ತು. ಅಂದ್ರೆ ತುಷಾರ್ ಮೆಹ್ತಾ ಕೂಡ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಅದರ ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ತಮ್ಮ ವಾದವನ್ನು ಮಂಡನೆ ಮಾಡಬಹುದು. ಇನ್ನುಳಿದಂತಹ ವಕೀಲರು ಕೂಡ ತಮ್ಮ ವಾದವನ್ನು ಮಂಡನೆ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ತುಷಾರ್ ಮೆಹ್ತಾ 19ನೇ ತಾರೀಕಿಗೆ ಕೂಡ ಹೇಳಿದ್ರವರು ವಾದ ಮಂಡನೆ ಮಾಡೋದಕ್ಕೆ ಸಮಯ ಅವಕಾಶ ಬೇಕು ಅಂತ. ಅವತ್ತು ಕೂಡ ಮುಂದೂಡಿಕೆ ಆಗಿತ್ತು. ಇವತ್ತು ಕೂಡ ಆ ಮಾತನ್ನ ಮತ್ತೆ ಪುನರ್ ಉಚ್ಚಾರ ಮಾಡಿದ್ದಾರೆ. ಇದೀಗ 31ನೇ ತಾರೀಕಿಗೆ ಅಲ್ಲಿಯ ತನಕ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗ್ತಾ ಇದೆ. ಏನಾಗಿ ಬಿಡಬಹುದು ಎನ್ನುವಂಥದ್ದು 2 ಆಪ್ಷನ್ಗಳು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು, ಸಿದ್ದರಾಮಯ್ಯನವರು ಸಲ್ಲಿಕೆ ಮಾಡಿರುವಂಥ ಅರ್ಜಿಯನ್ನು ಎತ್ತಿ ಹಿಡಿಬಹುದು, ಅಂದರೆ ತನ್ನ ಅನುಮತಿ ಕೊಡಬಾರದು ಅಂತ, ಅಥವಾ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದನ್ನ ಎಸ್ ಸರಿ ಅಂತ ಹೇಳಬಹುದು. ಇದೀಗ ಮೂಡ ಪ್ರಕರಣದಲ್ಲಿ ತಾತ್ಕಾಲಿಕ ರಿಲೀಫ್ ಅಂತೂ ಸಿದ್ದರಾಮಯ್ಯನವರಿಗೆ 2 ದಿನ ಸಿಕ್ಕಿದೆ. ಶನಿವಾರ ತನಕ, ಗುರುವಾರ ಇವತ್ತು, ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ವಾದ ಪ್ರತಿವಾದಗಳ ಮತ್ತೆ ಹೈಕೋರ್ಟ್ನ ಮುಂದೆ ನಡೆಯುತ್ತೆ. ಅವತ್ತೇ ಎಲ್ಲರೂ ಕೂಡ ತಮ್ಮ ವಾದವನ್ನು ಮುಗಿಸಬೇಕು. ಅದಾದ ನಂತರ